ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಲೋಕಸಭೆ ಚುನಾವಣೆ ಮತ್ತು ಮಾಧ್ಯಮ ಚಟುವಟಿಕೆಗಳು, ಸೋಷಿಯಲ್ ಮೀಡಿಯಾ ಬಳಕೆ ಕುರಿತು ಸೇವಾನಿರತ ಪತ್ರಕರ್ತರಿಗೆ ಮಾಧ್ಯಮ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಧಾರವಾಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಗಳು ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಿ ಚುನಾವಣೆ ಸಮಯದಲ್ಲಿ ತಮ್ಮ ಪಾತ್ರ, ಸಹಕಾರ ಮತ್ತು ಆಯೋಗದ ನಿಯಮಗಳ ಪಾಲನೆ ಕುರಿತು ಸೇವಾನಿರತ ಪತ್ರಕರ್ತರು ಸಂವಾದ ನಡೆಸಿದರು. ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಮತ್ತು ಅಕೌಂಟ್ ಸ್ಟ್ರೀಮ್ ಕೆಲಸ ಮಾಡ್ತದೆ. ಹೌದಾ? ಅವರಿಗೆ ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಅಮೌಂಟ್ ಇದೆ? 95 lakhs. ಹೌದಾ? ಈ 95 lakhs ಅನ್ನ ಅವ್ರು ಏನೇನ್ ಖರ್ಚು ಮಾಡ್ತಾರಲ್ಲ ಅದೆಲ್ಲವೂ ಸ್ಟಾರ್ಟ್ ಆಗ್ತದೆ. ನಾಮಿನೇಷನ್ ಹಿಡ್ಕೊಂಡು ಸ್ಟಾರ್ಟ್ ಆಯ್ತಂದ್ರೆ ಎಲ್ಲವೂ ಎಕ್ಸ್ಪೆಂಡಿಚರ್ ಬುಕ್ ಮಾಡ್ಕೊತ ಹೋಗ್ತೀವಿ. ಒಂದ್ ದಿನ ಬಿಟ್ಟು ಒಂದ್ ದಿನ ಅವ್ರನ್ನ ಕರೆಸಿ ಅವ್ರ ಏನ್ ಕೊಟ್ಟರು ನಮ್ಗೆ ಅವ್ರೊಂದು ಮೇಂಟೈನ್ ಮಾಡಿರ್ತಾರೆ. ನಾವೇನ್ ಆಕ್ಚುಲಿ ಮಾಡಿದ್ವಿ, ನಾವೊಂದ್ ರೇಟ್ ಫಿಕ್ಸ್ ಮಾಡಿರ್ತೀವಿ. ಅವ್ರು ಯಾವ ಪೆಂಡಲ್ ನಾವ್ ಏನ್ ಮಾಡೋಣ 300 ರೂಪಾಯಿ ಹೆಚ್ಚು ಕೊಟ್ಬಿಟ್ಟಾನ, ನಮ್ ರೇಟ್ 350 ಅದ. ಇವಾಗ ನಾವು ಎವ್ರಿ 2 days ಒಂದ್ಸಲ ನಾವು ರೇಟ್ ಅನ್ನ 350 ಇಟ್ಕೊಂಡಿವಿ. ನೀವು 300 ಇಟ್ಕೊಂಡ್ರಿ, ನಿಮ್ಗ ಡಿಫ್ರೆನ್ಸ್ ಆಗ್ತದೆ, ನೀವು 350 ಇಟ್ಕೊಡ್ರಿ ಅಂತ ಅವ್ರಿಗೆ ಹೇಳ್ಕೊತು, ಕನ್ವಿನ್ಸ್ ಮಾಡ್ಕೊತು. ಒಂದ್ ದಿನ